ಆಗಿದೆ. ಪೂರ ಪಾತ್ರೆ ನೀನೇ ಖಾಲಿ ಮಾಡ್ತಿದ್ಯಲ್ಲ ಅಪ್ಪು. ಅಜ್ಜಿ ಬಂದ್ರೆ ಹೊಡಿತಾಳ ನೋಡ್ ನಿಂಗೆ. ನಂಗೆ ಚಿಕನ್ ಅಂದ್ರೆ ಇಷ್ಟ ತಾನೆ. ಘಮ ಘಮ ಅಂತ ವಾಸನೆ ನೋಡಿ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಒಂದೇ ಒಂದ್ ಪೀಸ್ ತಿಂದು ನೋಡ್ತೀನಿ ಅಂತ ತಿಂದನಪ್ಪ. ಚೆನ್ನಾಗಿ ಅನಿಸ್ತು. ತಿಂತ ತಿಂತ ಪಾತ್ರೆ ಖಾಲಿಯಾಗಿದ್ದೇ ಗೊತ್ತಾಗ್ಲಿಲ್ಲ. ಖುಷಿ, ನಾನೇ ತಿಂದಿ ಅಂತ ಅಜ್ಜಿ ಹೇಳ್ಬೇಡ ಪ್ಲೀಸ್. ಬೆಕ್ಕು ತಿಂದಿರ್ಬೇಕು ಅಂತ ಅಜ್ಜಿ ಸುಮ್ಮನಾಗ್ತಾಳೆ. ಮತ್ತೆ ನಿನ್ ಹೋಮ್ವರ್ಕ್ ಎಲ್ಲ ನಾನೇ ಮಾಡ್ಕೊಡ್ತೀನಿ, ಅಜ್ಜಿ ಹೇಳ್ಬೇಡ. ಕೊನೆ ಪೀಸ್ ಒಂದಿದೆ, ತಿಂತೀಯಾ? ಸರಿ ಸರಿ, ನಂಗ್ ಬೇಡಪ್ಪ. ಹೆಚ್ಚು ತಿಂದ್ರೆ ನನ್ ಹೊಟ್ಟೆ ನೋಯುತ್ತೆ. ಅದನ್ನ ನೀನೇ ತಿನ್ನು. ಅಪ್ಪು, ಖುಷಿ ಪುಟ್ಟ. ಖುಷಿ, ಅಜ್ಜಿ ಬಂದೇ ಬಿಡ್ತಲೆ. ನೋಡಿ ನೋಡಿ, ಇಲ್ಲೇ ನಿಂತ್ರೆ ಅಜ್ಜಿ ಡೌಟ್ ಬಂದ್ಬಿಡುತ್ತೆ. ನೀವಿಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ ಅಜ್ಜಿ, ಈ ಬಿಸಿಲಲ್ಲಿ ಹಾಡಿ ಹಾಡಿ ಗಂಟ್ಲೆಲ್ಲ ಒಣಗೋಯ್ತು. ಅದಕ್ಕೆ ನೀರು ಕುಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಅಜ್ಜಿ, ಬೇರೆ ಏನೂ ಇಲ್ಲಪ್ಪ. ಅಬ್ಬಬ್ಬಾ, ಏನ್ ನಾಟಕ ಮಾಡ್ತಾನೆ ನೋಡು. ಸರಿ ಸರಿ, ಹೋಗಿ ನೆರಳಲ್ಲಿ ಆಡ್ಕೊಳ್ಳಿ. ಬಿಸಿಲಿಗೆ ಹೋಗ್ಬೇಡಿ, ಆಡ್ಕೊಳ್ಳಿ ಹೋಗಿ. ಅಯ್ಯೋ ಹೊಟ್ಟೆ ನೋವು. ಅಯ್ಯಯ್ಯೋ, ತಡ್ಕೊಳಕ್ಕಾಗಲ್ವಲ್ಲಪ್ಪ ಅಜ್ಜಿ, ಹೊಟ್ಟೆ ನೋವು. ಏನಾಯ್ತು ಅಪ್ಪು? ಬೆಳಗ್ಗಿಂತ ಚೆನ್ನಾಗೇ ಇದೆಯಲ್ಲಪ್ಪ, ಈಗ ಏನಾಯ್ತು ಕಂದ ನಿಂಗೆ? ಅಯ್ಯೋ ಅಜ್ಜಿ, ನಾನು ಹೊಟ್ಟೆ ನೋಯ್ತಿದೆ ಅಜ್ಜಿ. ಆಗ್ಬೇಕು, ಅಷ್ಟು ಚಿಕನ್ ಒಬ್ಬನೇ ತಿಂದಿಯಲ್ಲ, ಅದಕ್ಕೆ ನೋಡು. ಏ ಖುಷಿ, ನಿನ್ನ ಬಾಯಿಗಿಷ್ಟು ಮೊದ್ಲೇ ಹೊಟ್ಟೆ ನೋವು ಅಂತ ಬಡ್ಕೋತಿದೀನಿ. ನೀ ಮತ್ತೆ ಅಜ್ಜಿ ಫಿಟ್ಟಿಂಗ್ ಇಟ್ಟು ನನಗೆ ಗುಂಡಿ ತೋರಿಸ್ಬೇಡುವೆ. ನಿಜ ಹೇಳೋ ಅಪ್ಪು, ಅಂತದ್ ಏನ್ ತಿಂದ್ಯೋ ಮೊಮ್ಮಗ್ನೆ? ಅಯ್ಯೋ ಏನಜ್ಜಿ, ಈ ಹೊತ್ತಲ್ಲೂ ಬೇಕಾ ಅಜ್ಜಿ ಅದ್ ನಿಂಗೆ? ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ವೇ? ಏನಾರು ಮಾಡಿ ಅಜ್ಜಿ. ಅಂತ ಬೊಗಳ್ತೀಯ, ಇಲ್ಲ ಹಾಗೆ ಮಿತ್ತಿ ಮೇಲೆ ಇಟ್ಕುತ್ತ. ಅಜ್ಜಿ ಅಜ್ಜಿ, ನೀವು ಒಳಗ್ ಮಾಡಿಟ್ಟು ಚಿಕನ್ ಎಲ್ಲ ನಾನೇ ತಿಂದಿದ್ದು ಅಜ್ಜಿ. ಅಯ್ಯೋ ನಿನ್ನ ರಾವ್ ಬಡಿಯ, ನಾನೆಲ್ಲೋ ಆ ಮಂಡ್ ಬೆಕ್ ಹೋಗಿ ತಿಂದು ಸಾಯ್ತೇನೋ ಅಂದ್ಕೊಂಡ್ಬಿಟ್ನಲ್ಲೋ ನಿನ್ನ. ಅಯ್ಯೋ ಅಜ್ಜಿ, ಬಿಡಿ, ಹೊಡಿಬೇಡ ಅಜ್ಜಿ, ಹೊಟ್ಟೆ ನೋಯ್ತಿದೆ. ಅರ್ಜೆಂಟ್ ಆಗ್ತಿದೆ ಟಾಯ್ಲೆಟ್ಗೆ. ಕಕ್ಕ ಮಾಡ್ಬರ್ತೀನಿ, ಬಿಡಿ ಅಜ್ಜಿ. ಅಲ್ಲ, ಈ ಹುಡ್ಕಂಗ್ ಏನ್ ಹಿಡ್ದಿತ್ತು ರಾವು? ಊರ್ ಕೋಳಿ 2 ಕೆಜಿ ಇದ್ದಿತ್ತು, ಎಲ್ಲ ತಿನ್ಬಿಡ್ತಲ್ಲ. ಇದ್ರದ್ದೇನು ಹೊಟ್ಟೆನ ಹುರಿನ ಅಂತೀನಿ. ಅಯ್ಯೋ ಅಜ್ಜಿ, ಸುಮ್ಮನೆ ಮಾಡ್ಬಾರೋ, ಕೂಗೋಕ್ ಮತ್ತೇನಾಯ್ತು ಅಲ್ಲಿ? ಅಜ್ಜಿ, ಬರ್ತಿಲ್ಲ ಅಜ್ಜಿ, ಸಿಕ್ಕೊಂಡೈತೆ ಅಜ್ಜಿ. ಅಯ್ಯೋ ಹುಡ್ಗ, ಇಡೀ ಮೂಳೆನೆ ಹಾಗೆ ನುಂಗ್ಬಿಟ್ಟಿಯೇನೋ ಮಾರಾಯ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ, ಎಷ್ಟು ಇನ್ಕಂದ್ರೂ ಹೊರಗೆ ಬರ್ತಿಲ್ಲ ಅಜ್ಜಿ. ಕೊಲ್ಲಾಗ್ಬಿಟ್ಟಿದೆ, ಮಾಡೋಕೆ ಆಗ್ತಿಲ್ಲ ಅಜ್ಜಿ. ಮತ್ತೆ ಊರ್ ಕೋಳಿ ಒಂದಾಗಿ ಪಲ್ಯ ಒಬ್ಬನೇ ತಿನ್ಬಿಟ್ಟಿಯಲ್ಲ, ಭಾರಿ ಉಷ್ಣ. ಅದು ಗಟ್ಟಿ ಆಗದೆ ಮತ್ತೇನಾಗುತ್ತೆ ಹೇಳು? ಅಯ್ಯಯ್ಯೋ ಅಜ್ಜಿ, ಏನ್ ಮಾಡಿದ್ರು ಹೊರಕ್ಕೆ ಬರುತ್ತಿಲ್ಲ ಅಂತೈತಲ್ಲ. ಯಾಕ ಅಜ್ಜಿ, ನಿನ್ ಬೈಗುಳಕ್ಕೆ ಸೀಲಾಗ್ಬಿಟ್ಟೈತೇನೋ? ಅಜ್ಜಿ ಹೇಳಜ್ಜಿ, ಹೊಟ್ಟೆ ನೋಯ್ತಿದೆ, ಇಟ್ಕೊಳಕ್ಕೂ ಆಗ್ತಿಲ್ಲ, ಕಕ್ಕವ ಹೊರಗೂ ಬರ್ತಿಲ್ಲ. ಅಯ್ಯೋ ಭಗವಂತ, ಈ ಕೋಳಿ
ಔಷಧಿ ಇದೆಯಪ್ಪ, ಅದನ್ನ ಮಾಡ್ಕೊಂಡು ಬರ್ತೀನಿ, ಕುಡ್ದು ಬಿಡು. ಬೆಳಗ್ಗೆ ಅಷ್ಟೊತ್ತಿಗೆ ನಿನ್ ಬ್ಯಾಗ್ ಓಪನ್ ಆಗ್ಬಿಡ್ಬೇಕು. ಏನೋ ಒಂದ್ ಮಾಡ್ಕೊ ಬಾರೆ ಅಜ್ಜಿ, ನನಗೆ ಕಷ್ಟದಿಂದ ಪಾರ್ ಮಾಡೆ. ಬೇಕಿತ್ತ ನನಗೆ. ಹಾಕಿ ಹಾಕ್ಬೇಕು ನಿಂಗೆ, ಕಾಲಿ ತುಂಡು ತುಂಡು ಸಿಕ್ಕೊಂಡಿರ್ಬೇಕು. ನಗ್ತೀಯಾ? ನಗು ನಗು, ನಂಗೂ ಒಂದ್ ಕಾಲ ಬರ್ತಿದೆ, ಆಗ ನಾನು ನಗ್ತೀನಿ. ತಗೋ ಮಗ ಅಪ್ಪು, ಸೊಪ್ಪು ಗಿಪ್ಪು ಎಲ್ಲ ಅರ್ದು ಕಷಾಯ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕುಡಿದ ತಕ್ಷಣ ಎಲ್ಲೆಲ್ಲಿ ಏನೇನ್ ಕಟ್ಕೊಂಡಿದೀಯೋ ಎಲ್ಲ ಒಡೆದು ಹಾರ್ಬಿಡುತ್ತೆ. ಇದೇನಜ್ಜಿ ಇದು ಕೆಟ್ಟ ವಾಸನೆ, ಎಂತೆಂತ ಸೊಪ್ಪೆಲ್ಲ ಹರ್ಕೊಂಡು ಬಂದಿದೆಯೇ. ಮೂಗ್ ಮುಚ್ಕೊಂಡು ಒಂದೇ ಸರಿ ಎತ್ತು ಬಿಡು ಮಗನೆ, 90 ಹೊಡೆದಂಗೆ ಒಂದೇ ಸರಿ ಬಂದ್ಬಿಡುತ್ತೆ ನೋಡು, ಸೀಲ್ ಹೊಡ್ಕೊಂಡು. ಅಯ್ಯೋ, ಜೋರಾಗಿ ಬಂದಾಗೈತೆ. ನೋಡ್ದೆ ನನ್ನ ಕಸಾಯದ ಕರ ಮತ್ತು ನೋಡ್ ನೋಡು, ಈಗ ಎಲ್ಲ ಕಟ್ಟನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಆಯ್ತು ನಮ್ಮ ಮಗನೇ. ಅಯ್ಯೋ, ನಿನ್ನ ಬಾಯಿಗಿಷ್ಟು ತಡ್ಕೊಳ್ಳೆ. ಒಂದೇ ಸಮಯ ಗುಳುಗುಳು ಹೋಗ್ತಾ ಇದೆ. ಅಯ್ಯೋ, ಮತ್ತೆ ಬಂತಲ್ಲಪ್ಪ. ಎಂತ ಅರ್ಧ ಕೊಟ್ಟಿಯೇ ಅಜ್ಜಿ, ಒಳ್ಳೆ ಹಣೆ ಕಟ್ಟು ಮೂರ್ತು ಹೋದಂಗ ಹೋಗ್ತಿದೆಯಲ್ಲೇ, ನಿಲ್ತಾನೆ ಇಲ್ಲ. ಅಯ್ಯೋ ಅಜ್ಜಿ, ತೆಗೆದಿಯಲ್ಲೇ ನನ್ನ, ನಾನು ಸತ್ತೆ. ನಿನ್ನ ಮೊಮ್ಮಗನ ಗತಿ ಮುಗೀತಲ್ಲ ಅಜ್ಜಿ, ನಿಲ್ಲಕ್ಕೇನಾರ ಮಾಡೆ. ಅಯ್ಯೋ, ಹೊರಗೆ ಹಾಕೋಕೆ ಅಷ್ಟೇನಪ್ಪ ಗೊತ್ತಿರೋದು ನಂಗೆ ಕಂದ, ನಿಲ್ಸೋ ಗೊತ್ತಿಲ್ಲಪ್ಪ. ಹೋಯ್ತು ಬಿಡು, ತೆಗ್ದೆ ನೀ ನನ್ನ, ಮುಗ್ಸಬಿಟ್ಟೆಲೆ ಅಜ್ಜಿ ನಿನ್ನ ವಂಶದ ಕುಡಿನ. ವೈದ್ಯರ ಹತ್ರ ಬಂದಾಗೋಗಕ್ಕೇನಾರು ಮದ್ದಿದೆಯಾ ಅಂತ ಕೇಳ್ಕೊಂಡು ಬರ್ತೀನಿ. ಏ ಅಜ್ಜಿ, ಬಂದ್ ಮಾಡೋಕೆ ಅಂತ